ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಜಿ ನಮ್ಮನ್ನೆಲ್ಲ ಯಾಕೆ ಕರೆದಿರ್ಬೋದು? ಹೇಳ್ತೀನಣ್ಣ, ನಾನು ಹೇಳ್ತೀನಿ. ಇವತ್ತಿನ ದಿನ ತಿಥಿ ವಾರ ನಕ್ಷತ್ರ ಯೋಗಕರಣ ಹೇಗಿದೆ ಅಂತ ನೋಡ್ಬಿಟ್ರೆ ಅಮ್ಮಾಜಿ ನಮ್ಮನ್ನು ಯಾಕೆ ಕರೆದಿದ್ದಾರೆ ಅಂತ ಹೇಳ್ಬೋದು. ಜ್ಯೋತಿಷ್ಯ ಅಂದರೆ ನರೇಂದ್ರ, ನರೇಂದ್ರ ಅಂದರೆ ಜ್ಯೋತಿಷ್ಯ. ಒಂದು ನಿಮಿಷ. ಜನಾರ್ದನ, ಚಂಚಲ ಎಲ್ಲೋ? ಅಯ್ಯೋ, ಅಮ್ಮಾಜಿ ಅವಳನ್ನ ಒಡೆದಾಕ್ಬಿಟ್ಟಿಲ್ಲ ಚಂಚಲ. ಯಾರು ಸೀನ್ ಕ್ರಿಯೇಟ್ ಮಾಡಬೇಡಿ. ನಾನೇನ್ ಬೇಕು ಅಂತ ಬೀಳಿಸ್ಲಿಲ್ಲ, ಕೈ ಚಾರ್ ಬಿತ್ತಷ್ಟೇ. ನಮ್ ನಂದನ್ ಮದುವೆ ಮಾಡ್ಬೇಕು. ಇನ್ನು 2 ತಿಂಗಳಲ್ಲಿ ಮದುವೆ ಆಗ್ಲೇಬೇಕು. ಆದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಒಳ್ಳೆ ಮಂತಂದವಳಾಗಿರ್ಬೇಕು ಅನ್ನೋದಷ್ಟೇ ಮುಖ್ಯ ಆಗಲ್ಲ. ನಮ್ಮನೇಲಿ ರುಚಿ ಇದೆ, ಖಾರ ಇದೆ, ಸಿಹಿ ಇದೆ, ಕಹಿನೂ ಇದೆ. ಇಷ್ಟೆಲ್ಲ ಇದ್ಮೇಲೆ ಜೊತೆಗೆ ಔಷಧಿನೂ ಇರಬೇಕಲ್ವಾ? ನನಗೆ ಔಷಧಿ ಇರೋಂಥ ಸೊಸೆ ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮನೆಯವ್ರ ತರ ಸುಳ್ಳು ಹೇಳಬಾರ್ದು. ಅಮ್ಮಾಜಿ, ಬಟ್ ನಮ್ಮನೇಲಿ ಯಾಕೆ ಸುಳ್ಳು ಹೇಳ್ತಾ ಇದಾರೆ? ಯಾಕೆ? ನೀನ್ ಸುಳ್ಳು ಹೇಳಿಲ್ವಾ? ನನಗೆ ಕಲ್ಕತ್ತಾಲ್ ಕೊಟ್ಟ ಅವಾರ್ಡು ಮನೇಲಿ ಕಾಣಿಸ್ತಾ ಇಲ್ಲ. ಅಮ್ಮಾಜಿ, ಡೋಂಟ್ ವರಿ. ಆ ಅವಾರ್ಡು ನಮ್ ಸ್ವೀಟ್ ಶಾಪ್ ನಲ್ಲಿ ಇದ್ರೆ ನಿಮ್ಮೇಲೆ ಇನ್ನೂ ಗೌರವ ಹೆಚ್ಚಾಗುತ್ತೆ ಅಂತ ನಾನು ಅದನ್ನ ಅಲ್ಲಿ ಕಳ್ಸಿದೀನಿ. ನನ್ನ ಅವಾರ್ಡ್ನ ನೀನು ಶಾಪ ಕಳಿಸಿದ್ಯಾ ಅನ್ನೋದೇ ನಿಜವಾಗಿದ್ರೆ ಡಸ್ಟ್ಬಿನ್ ಅಲ್ಲಿರೋದು ಏನು ಚಂಚಲ? ಪೂರ್ವಿ, ನಂಗ್ ಶಾನೆ ಕೋಪ ಬರ್ತೈತೆ. 3 ಜನನು ಏನ್ ವಿಷಯ ಅಂತ ಹೇಳ್ದಲೆ ನಂಗ್ ಫೋಟೋ ತಗೋಬಾ ಅಂತ ಹೇಳಿ ಈಗ ನೋಡಿದ್ರೆ ಅಪ್ಲಿಕೇಶನ್ ಫಿಲ್ ಮಾಡ್ಕೊಂಡ್ ಕೂತಿದ್ಯಾ ನೀನು? ಅಕ್ಕ, ನಮ್ ಕಾಲೇಜ್ನಾಗೆ ಡ್ಯಾನ್ಸಿಂಗ್ ಚಾಂಪಿಯನ್ ಶೋದು ಆಡಿಷನ್ ಐತೆ. ಡ್ಯಾನ್ಸಾ ನಮ್ ಕಾಲೇಜ್ನಾಗ? ನೀನ್ ಅದಕ್ ಸೇರ್ಕೋಬೇಕು. ಸೇರ್ಕೊಂಡ ನಾನ್ ಡ್ಯಾನ್ಸ್ ಮಾಡ್ಬೋದಲ್ವಾ ಪೂರ್ವಿ? ಇದನ್ನೇ ಮೊದ್ಲೇ ಮನೆಯಾಗ ಹೇಳಿದ್ರೆ ಖುಷಿ ಪಡ್ತಿರ್ಲಿಲ್ವಾ? ನಾನ್ ಡ್ಯಾನ್ಸ್ ಮಾಡ್ತೀನಿ ಪೂರ್ವಿ. ಡ್ಯಾನ್ಸ್ ಮಾಡಕ್ಕೆ ಮೊದ್ಲೇ ಸರ ಸಿಕ್ಕಿರೋ ಅವಕಾಶ ಇದು. ಆದ್ರೆ ಪೂರ್ವಿ, ಯಾಕಕ್ಕ, ಏನಾಯ್ತು? ಅಪ್ಪ ಹಿಂಗ್ ಈ ಡ್ಯಾನ್ಸ್ ಎಲ್ಲ ಇಷ್ಟ ಆಗಕ್ಕಿಲ್ಲ ಪೂರ್ವಿ. ಅಪ್ಪಂಗ್ ಹೇಳ್ದಿದ್ರಾಯ್ತು, ಅವ್ರಿಗೆ ಗೊತ್ತಾಗಕ್ಕಿಲ್ಲ ಬಿಡು. ಹಂಗಲ್ಲ ಪೂರ್ವಿ, ಈ ಡ್ಯಾನ್ಸ್ ಕಾಂಪಿಟೇಷನ್ ಸೇರ್ಕೊಂಡ್ರೆ ಅಪ್ಪ ಹಿಂಗ್ ಸುಳ್ಳು ಹೇಳ್ತಾನೆ ಇರ್ಬೇಕಾಯ್ತದಲ್ವಾ? ಈ ಅಮ್ಮಾಜಿ ಏನ್ ಬೇಕಾದ್ರೂ ಕ್ಷಮಿಸ್ತಾಳೆ, ಸುಳ್ಳು ಹೇಳೋದನ್ನ ಮಾತ್ರ ಕ್ಷಮಿಸೋದಿಲ್ಲ. ಅಂತ ಸೊತೆ ನನಗ್ ಬೇಕಾಗೂ ಇಲ್ಲ.
ಜೊತೆಗೆ ನಮ್ಮನೆಗೆ ಸೊಸೆಯಾಗಿ ಬರೋಳಿಗೆ ಟಿವಿ, ಸಿನಿಮಾ, ಸೀರಿಯಲ್ಲು, ಶಾಪಿಂಗು ಇದ್ಯಾವ ಹುಚ್ಚು ಇರಬಾರ್ದು. ಅಂದ್ರೆ ಇದ್ರ ಅರ್ಥ ಆ ಹುಡುಗಿಗೆ ಇದ್ಯಾವ ಆಂಬಿಷನ್ನು ಇರಬಾರ್ದು ಅಂತಲ್ಲ. ತನ್ನದೇ ಆದಂತ ಗುರಿ ಇಟ್ಕೊಂಡಿರೋ ಹುಡುಗಿರು ಮನೆಗೊಬ್ಬರು ಸಿಗ್ತಾರೆ. ಆದ್ರೆ ಮನೆಯವ್ರ ಖುಷಿನೇ ತನ್ನ ಗುರಿ ಅನ್ಕೊಳ್ಳೋ ಹುಡುಗಿ ನಮ್ಮನೆಗ್ ಬೇಕು. ಅಕ್ಕ, ನೀನ್ ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಗುರಿ ಕಡೆ ಇಡ್ತಾ ಇರೋ ಮೊದಲನೇ ಹೆಜ್ಜೆ ಇದು. ಎಲ್ರಿಗೂ ತಮ್ಮ ಕನ್ಸು ನನ್ಸ್ ಮಾಡ್ಕೊಳಕ್ಕೆ ಅವಕಾಶ ಸಿಗಕ್ಕಿಲ್ಲ. ಅದ್ಯಾವ್ರು ನಿನ್ಗೆ ಈ ಅವಕಾಶ ಕೊಟ್ಟವನೆ. ಎಲ್ಲ ಒಳ್ಳೇದೇ ಆಯ್ತದೆ. ತಗ, ಸುಮ್ಕೆ ಸೈನ್ ಹಾಕು. ಹೌದು ಕಣೆ, ಸೈನ್ ಮಾಡು. ಈ ಮನೆಯಾಗೆ ಟಿವಿ, ಸಿನಿಮಾ, ಹಾಡು, ಕುಣಿತಗಳ ಗಾಳಿ ಸೋಂಕಬಾರ್ದು ಅಂತ ನಿಂಗೆ ಗೊತ್ತಿಲ್ಲ? ಏನು ತೊಂದ್ರೆ ಆಗಕ್ಕಿಲ್ಲ ಅಲ್ವಾ? ಇಲ್ಲ ಅಕ್ಕ. ಅಕ್ಕ, ಇವತ್ತು ಬೇಗ ಬೇಗ ಮನೆಗೆ ಹೋಗುವ. ನೀನು ಡ್ಯಾನ್ಸ್ ಪ್ರಾಕ್ಟೀಸ್ ಶುರು ಮಾಡ್ಕೋ. ಏನಕ್ಕ ಹಿಂಗಿದ್ಯಾ? ಇದು ಒಂದ್ಕಿತ ನನ್ನ ಕ್ಷಮಿಸ್ಬಿಡಿ ಅಪ್ಪಯ್ಯ. ಇಲ್ಲ, ನಾನ್ ತಪ್ಪು ಮಾಡ್ತೀವ್ನಿ. ಅಪ್ಪಯ್ಯಂಗೂ ಮೋಸ ಮಾಡ್ತೀವ್ನಿ. ಇವತ್ ಬೆಳಗ್ಗೆ ತಾನೇ ಅಪ್ಪಯ್ಯ ನಮ್ನೆಲ್ಲ ಕ್ಷಮಿಸವ್ರೆ. ಆದ್ರೆ ಅದ್ನೆಲ್ಲ ಮರ್ತು ಡ್ಯಾನ್ಸ್ ಅಂದಕ್ಷಣ ಮಳ್ಳಿ ತರ ಅಪ್ಲಿಕೇಶನ್ ಸೈನ್ ಮಾಡಿವ್ನಿ. ಇಲ್ಲ, ನನ್ ಸೇರಕ್ಕಿಲ್ಲ. ಈಗೇನು ಮಾಡಕ್ ಆಗಕ್ಕಿಲ್ಲ. ಅಪ್ಲಿಕೇಶನ್ ಕೊಟ್ಟಾಗೈತೆ. ಅಪ್ಲಿಕೇಶನ್ ನಾನು ವಾಪಸ್ ತಗತೀನಿ. ಅಕ್ಕ, ನಿಂತ್ಕೊಳಕ್ಕ. ಈಗಷ್ಟೇ ಅಪ್ಲಿಕೇಶನ್ ಕೊಟ್ನಲ್ಲ, ಒಂದೇ ಒಂದ್ ಕಿತ ಕೊಡಿ. ಏನ್ ಹೆಸರು? ಪದ್ಮಿನಿ. ಅಲ್ಲಿದೆ ನೋಡಮ್ಮ. ಇನ್ನೂ ಒಂದ್ ನಿಮಿಷ. ಚಂಚಲ, ಬೇಗ ಬಾಮ. ಆರತಿ ಎತ್ತಿರೆ ಕೃಷ್ಣನಿಗೆ, ಆರತಿ ಎತ್ತಿರೆ ಶ್ಯಾಮ್, ಆರತಿ ಎತ್ತಿರೆ ಕೃಷ್ಣನಿಗೆ. ಆಯ್ತಾ? ಮುಗೀತಾ? ಒಳಗ್ ಬರ್ಬೋದಾ ಇಲ್ಲ ಕುಂಬಳಕ ಏನಾದ್ರು? ತಲೆ ಹರಟೆ, ಬಾರ ಒಳಗೆ. ಮಗನೇ, ಹೇಗಿದ್ಯಾ ಮಗನೇ? ಯಾಕೋ ಇಷ್ಟು ಲೇಟ್ ಮಾಡಿದೆ? ಹೌದು ಕಣ ನಂದನ್, ಕಾದು ಕಾದು ಬೋರ್ ಬಂತು. ಸದ್ಯ ರಾಹುಕಾಲ ಶುರುವಾಗೋದ್ರೊಳಗೆ ಮನೆ ಒಳಗೆ ಪ್ರವೇಶ ಮಾಡಿದ್ಯಲ್ಲ, ಒಳ್ಳೇದಾಯ್ತು. ಅಲ್ಲ, ನೀವೇ ಮಾತಾಡ್ತಿದ್ದೀರಲ್ವಾ, ಸ್ವಲ್ಪ ನಂದನ್ಗೂ ಮಾತಾಡಕ್ ಬಿಡಿ. ಕರೆಕ್ಟ್. ಅದ್ಗೆ ಎಲ್ಲಿ ಅಜ್ಜಿ ಕಾಣಿಸ್ತಲ್ಲ? ಏನಜ್ಜಿ ಮಾತಾಡ್ದೆ ಇಲ್ಲೇ ನಿಂತ್ಬಿಟ್ಟಿದ್ಯಲ್ಲ? ಇರ್ಲಿ ಹೇಳಪ್ಪ. ಹೇಗಿದ್ಯಾ ನಂದನ್? ನಿಮ್ಮ ಆಶೀರ್ವಾದ ಸಿಕ್ತಲ್ಲ, ಈಗ ಚೆನ್ನಾಗಿದ್ದೀನಿ ಅನ್ನೋ ಡೈಲಾಗ್ ಎಲ್ಲ ನಾ ಹೊಡೆಯಲ್ಲ. ಹೊರಗಡೆ ಊಟ ಮಾಡಿ ಮಾಡಿ ನಾಲ್ಗೆಲ್ಲ ಕುಲ್ಗೆಟ್ಟೋಗಿದೆ ಅಜ್ಜಿ. ಮೊದಲು ನಿಮ್ಮ ಸೊಸೆಂದ್ರಿಗೆ ಹೇಳಿ ನಂಗೆ ರುಚಿಯಾಗಿ ಊಟ ಮಾಡಾಕಕ್ಕೆ. ನೀನ್ ಬರ್ತೀಯ ಅಂತ ಗೊತ್ತಿದ್ದು ನಿನಗೆ ಇಷ್ಟವಾದ ತಿಂಡಿಗಳನ್ನೇ ಮಾಡಿದ್ದೀನಿ. ಹ್ಞೂ ಕಂದ, ಮೊದ್ಲು ಫ್ರೆಶ್ ಆಗ್ ಬಾ. ನೋಡಿ ಅಜ್ಜಿ, ಹೊಟ್ಟೆ ಹಸಿತಿದೆ ಅಂದ್ರೂ ಫ್ರೆಶ್ ಆಗ್ಬಿಟ್ಟು ಬಾ ಅಂತಿದ್ದಾರೆ. ಕುಡಿಯಕ್ ನೀರು ಕೊಟ್ಟಿಲ್ಲ. ನೀರ್ ತಾನೆ ತಂದೆ ಇರು.
ಅಮ್ಮ ತಾಯಿಗಳ ನಂಗೆ ನೀವಿಬ್ರು ಕೊಡೋ ನೀರು ಬೇಡಮ್ಮ. ಅಮ್ಮ ಆ ನೀರು ಬೇಡ. ಅಜ್ಜಿ ಒಂದ್ ಗ್ಲಾಸ್ ನೀರ್ ಕೇಳಿದ್ಕೆ ಹಿಂಗೆ, ಇನ್ ಮುಂದೇನ್ ಗತಿನೋ. ಅಕ್ಕ ಅಲ್ಲಿ ಯಾವ ಹಾಡು ಕುಣಿಬೇಕು ಅಂತ ಬೇಗ ಯೋಚನೆ ಮಾಡು. ಅಲ್ಲಿ ಕಾಂಪಿಟೇಷನ್ ಜೋರಾಗಿರ್ತೈತೆ. ಅಪ್ಪ ಹಿಂಗ್ ಗೊತ್ತಾಗಕ್ಕಿಲ್ಲ ಅಲ್ವಾ ಪೂರ್ವಿ? ಒಳ್ಳೆ ಯಾರೋ ಲವ್ ಲೆಟರ್ ಕೊಟ್ಟಂಗ ಆಡ್ತೀಯಲ್ಲ ನೀನು. ನಿಂಗೆಂಗ್ ಗೊತ್ತು ಲವ್ ಲೆಟರ್ ಕೊಟ್ರೆ ಹಿಂಗ್ ಒದ್ದಾಟ ಆಯ್ತದೆ ಅಂತ? ಸುಮ್ನೆ ಇರಕ್ಕ ನೀನು. ಅಕ್ಕ ನೀನು ಡ್ಯಾನ್ಸ್ ಕಾಂಪಿಟೇಷನ್ಗೆ ಸೇರ್ಕೊಂಡಿದ್ಯಾ? ಇಲ್ಲ ಪುಟ್ಟಿ. ನೀನೇನು ಕತ್ತೆ ಕಟ್ಬೇಡ ಪೂರ್ವಿ ಅಕ್ಕ. ನೀನ್ ಪುಟ್ಟಿ ಗಿಟ್ಟಿ ಅಂತ ಇರೋದ್ ನೋಡಿದ್ರೇನೆ ಗೊತ್ತಾಯ್ತೈತೆ. ನಾನು ಎಲ್ಲಾನು ಕೇಳಿಸ್ಕೊಂಡಿದ್ದೀನಿ. ಇರಿ ಈಗಲೇ ಅಪ್ಪಗೆ ಹೇಳ್ತೀನಿ. ಅಯ್ಯೋ ಪಾವನಿ ನಿಂತ್ಕೊಳೆ. ಅಕ್ಕನ್ಗೆ ಡ್ಯಾನ್ಸ್ ಮಾಡಕ್ಕೆ ಒಂದೇ ಒಂದು ಅವಕಾಶ ಸಿಕ್ಕೈತೆ, ಅದಕ್ಕೂ ಕಲ್ಲಾಗ್ತೀಯೇನೆ? ಪಾವನಿ ಪುಟ್ಟ ಪ್ಲೀಸ್ ಅಪ್ಪಂಗೆ ಹೇಳ್ಬೇಡ. ಇವಳು ಹೇಳ್ದೆ ಬಿಡ್ತಾಳ ಅಕ್ಕ? ದೊಡ್ಡ ಮರಿ ರಾಕ್ಷಸಿ ಇವಳು. ಫಿಟ್ಟಿಂಗ್ ಪಾವನಿನ ಇವಳ ಹೆಸರಲ್ವಾ? ನಾನೇನ್ ಆಟೋನ್ ಕೆಟ್ಟವಳಲ್ಲ, ಅಪ್ಪಂಗೇನ್ ಹೇಳಕ್ಕಿಲ್ಲ. ಆದ್ರೆ ಒಂದ್ ಕಂಡೀಷನ್. ಏನು? ಕಾಲೇಜಲ್ಲಿ ಪದ್ಮಿನಿ ಹಾಕೊಂಡ್ ಡ್ಯಾನ್ಸ್ ಆಡಿಷನ್ಗೆ ನನ್ನನ್ನು ಕರ್ಕೊಂಡೋಗ್ಬೇಕು. ಇಲ್ಲ ಅಂದ್ರೆ ಸರಿ ಸರಿ ಸರಿ, ಪಲ್ಲಕ್ಕಿಲ್ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡೇ ಕರ್ಕೊಂಡು ಹೋಯ್ತೀವಿ ನಿನ್ನ. ಊಟ ಅಂದ್ರೆ ಇದು, ಹೊಟ್ಟೆ ತುಂಬಿದ್ರು ಸಾಕು ಅಂತ ಹೇಳಕ್ ಮನ್ಸಾಗ್ತಿಲ್ಲ. ಈ ಕೇಸರಿ ಬಾತಂತೂ. ನಂದನ್, ನಿಮ್ಮಮ್ಮ ನಿನಗೋಸ್ಕರ ಅಡಿಗೆ ಜೊತೆಗೆ ಪ್ರೀತಿನೂ ಸೇರಿಸಿ ಮಾಡಿದಾಳೆ, ಅದಕ್ಕೆ ಈ ರುಚಿ. ಅಮ್ಮಾಜಿ, ನಾನ್ ಹುಡುಕಿರೋ ಹುಡುಗಿನ ಇವನೇನಾದ್ರೂ ಮದ್ವೆ ಆದ್ರೆ ಡೈಲಿ ಈ ತರಾನೇ ರುಚಿಯಾಗಿ ಊಟ ಮಾಡ್ಬೋದು. ಅಷ್ಟ್ ಚೆನ್ನಾಗಿದೆ ವೇದಿಕನ್ ಕೈ ರುಚಿ. ಏನು ನಂಗೆ ಹುಡುಗಿ ಹುಡುಕ್ತಾ ಇದ್ದೀರಾ? ಹ್ಞೂ ಕಣೋ, ನಿನ್ ಸುರೇಶ್ ಮಾವನ್ ಮಗಳು ವೇದಿಕಾ. ಇತ್ತೀಚೆಗೆ ನೀನು ಅವಳನ್ನ ನೋಡಿಲ್ಲ ಅಲ್ವಾ? ಒಂದ್ ನಿಮಿಷ ಇರು, ತೋರಿಸ್ತೀನಿ. ಅವ 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 ಮಾತಾಡ್ಬೇಡ ನೀನು. ಅಲ್ಲಕನವ, ನಿಮ್ಮಪ್ಪನ ಬಗ್ಗೆ ಗೊತ್ತಿದ್ರುವೆ ಅದ್ಯಾವ ಧೈರ್ಯದ ಮೇಲೆ ಹಿಂಗ್ ಮಾಡ್ದೆ ನೀನು? ನಿಮ್ಮಪ್ಪ ಯಾವತ್ತು ಯೋಚನೆ ಬಂದಿಲ್ವಾ ಈ ಹಾಡು ಕುಂಟ ಅಂತ ಗೀಳ ಹಚ್ಕೋಬಾರ್ದು ಅಂತವ? ಅವ್ವ, ಅಕ್ಕ ಆಸೆ ಪಟ್ಟು ಸೇರ್ಕೊಂಡವಳೆ, ಇದು ಒಂದ್ ಕಿತ ಕುಣಿಯಕ್ ಬಿಟ್ಬಿಡ. ನಿಂಗ್ ಗೊತ್ತಾಗಿಲ್ಲ ಪೂರ್ವಿ. ನೋಡ್ ಪದ್ಮಿನಿ, ಈ ಡ್ಯಾನ್ಸ್ ಗೀನ್ಸಿನ ಸಾಬ್ರಿ ಬ್ಯಾಡ. ಮೊದ್ಲು ಅದೇನದು ಅಪ್ಲಿಕೇಶನ್ ಅದು ನಿನ್ ತಗೊಂಬಿಡು. ಅವ್ವ ಒಸಿ ನನ್ ಮಾತು ಕೇಳವ. ಹೇಳ್ಬೇಡ ಅವ್ವ. ಅವ್ವ ಮೊದ್ಲಿಂದನು ಅಪ್ಪನ ಮೇಲಿರೋ ಭಯಕ್ಕೆ ನಾನು ಯಾವ ಡ್ಯಾನ್ಸ್ಗೂ ಸೇರ್ಕತ್ತಿರ್ಲಿಲ್ಲ. ಆದ್ರೆ ದಿನಕ್ಕೆ ಕುಣಿಯೋ ಹುಚ್ಚು ಶಾನಿ ಆಯ್ತೈತೆ. ನಂಗುವ ದೊಡ್ಡ ಡ್ಯಾನ್ಸರ್ ಆಗ್ಬೇಕಂತ ಕನ್ಸೈತವ. ಆದ್ರೂ ಅಪ್ಪಯ್ಯ ಒಪ್ಪಕ್ಕಿಲ್ಲ ಅಂತ ನಂಗೆ ಗೊತ್ತೈತೆ.
ಇದು ಈಡೇರೋ ಕನ್ಸಲ್ಲ. ಆದ್ರೂ ಒಂದೇ ಒಂದ್ಕಿತ ಇಷ್ಟು ವರ್ಷದ ಭಯ ಎಲ್ಲ ಮರ್ತು ಸ್ಟೇಜ್ ಅದ್ ಕುಣಿಬೇಕಂತ ಆಸೆ ಐತವ ನಂಗೆ. ಅಪ್ಪಯ್ಯಂಗಂತೂ 7 ಒಪ್ಪಿಗೆ ತಗೊಳಕ್ ಆಗಕ್ಕಿಲ್ಲ. ಅಪ್ಪಯ್ಯನ ಜಾಗದಲ್ಲಿ ಆಶೀರ್ವಾದ ಮಾಡವ. ನೀನುವೆ ನಂಗೆ ಕನ್ಸಿಗ್ ಬೇಲಿ ಆಗ್ಬೇಡವ. ನಾನು ಇನ್ನೇನು ಕೇಳಕ್ಕಿಲ್ಲ. ನನ್ ಗೊತ್ತೈತೆ ನನ್ ಸೆಲೆಕ್ಟು ಆಗಕ್ಕಿಲ್ಲ, ಟಿವಿನಾಗೂ ಬರಕ್ಕಿಲ್ಲ. ನನ್ ಪಡ್ಗ ನಾನು ಕುಣಿತೀನಿ, ಖುಷಿ ಪಡ್ತೀನಿ ಅಷ್ಟೇ. ಒಪ್ಕೊಳವ. ಅಯ್ಯೋ, ಮಾತಾಡಿ ಮಾತಾಡಿ ನನ್ ಯಾಕೆ ಇಕ್ಕಟ್ಟಿಗೆ ಸಿಗಾಕ್ಸ್ತೀಯಾ? ನಿಮ್ಮಪ್ಪ ಹಿಂಗ್ ಗೊತ್ತಾದ್ರೆ ನಿನ್ ಜೀವನದಾಗ ಸಂಸಲ್ಲ. ಅವ್ವ ಅವ್ವ, ಅಪ್ಪ ಹಿಂಗ್ ಗೊತ್ತಾಗಂಗ್ ನೋಡ್ಕೊಂಡ್ರೆ ಆಯ್ತು. ಅವ್ವ, ಚಿಕ್ಕಂದ್ರಿಂದ ಅಪ್ಪಯ್ಯ ಆಸೆ ಪಟ್ಟಂಗೆ ಬೆಳ್ಕೊಂಬಂದೀವ್ನಿ. ಇದು ಒಂದೇ ಒಂದ್ಕಿತ ನಾನ್ ಆಸೆ ಪಟ್ಟಿದ್ದ ಮಾಡಕ್ ಅವಕಾಶ ಕೊಡವ. ದಿಟ್ವಾಗ್ಲೂವೆ ಅಪ್ಪ ಹಿಂಗ್ ಗೊತ್ತು ಮಾಡಕ್ಕಿಲ್ಲ. ಒಪ್ಕೊಳವ. ಆತ್ ಕಣವ್ವ, ಇದೊಂದ್ಕಿತ ಕುಣಿಯಕ್ ಒಪ್ಪಿಗೆ ಕೊಡ್ತೀನಿ. ಆದ್ರೆ ಇದೇ ಮೊದ್ಲು, ಇದೇ ಕಡೆ, ಅದನ್ ಗೆಪ್ತಿಲ್ ಮಡಿಕ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮಪ್ಪ ಹಿಂಗೆ ವಿಷಯ ಗೊತ್ತಾಗಿ ಕಳಂಗ್ ಮಾತ್ರ ಮಾಡ್ಬಾರ್ದು. ನೀವು ಹುಡುಗಿನ ಇಷ್ಟ ಬೇಗ ಹುಡುಕ್ಬಿಟ್ರಾ? ಹ್ಞೂ ಅಕ್ಕ, ಇವಳು ನನ್ನ ಅಣ್ಣನ ಮಗಳು ಪ್ರಭಾ. ನಂದನ್, ನಿಮ್ಮಮ್ಮ ಚಿಕ್ಕಮ್ಮ ಹುಡುಕಿರೋ ಹುಡುಗಿಗಿಂತ ನಮ್ ಚಿಕ್ಕಪ್ಪನ ಮಗಳು ಲಾಸ್ಯ ಅಂತ ಸಖತ್ ಕ್ಯೂಟ್ ಆಗಿದ್ದಾಳೆ. ನಿನ್ಗಂತೂ ಪರ್ಫೆಕ್ಟ್ ಮ್ಯಾಚ್ ನೋಡು. ದನ ಚಿಕ್ಕಪ್ಪ ಜನಾರ್ದನ. ಅದೇ ಅಲ್ವೋ, ಈಗ ನಮ್ ನಂದನ್ನು 3 ಹುಡುಗಿರ್ನು ಮದ್ವೆ ಆಗ್ಬೇಕಾ? ನನ್ಗೂ ಹಾಗೆ ಅನ್ಸುತ್ತೆ. ನಂದನ್, ಇವ್ರಿಗೆ ಹುಡುಗಿನ ಹುಡ್ಕೋದಕ್ಕೆ ಹೇಳಿದ್ದೆ ನಾನು. ಇವ್ರು ಹುಡುಕಿರೋ ಹುಡುಗಿನ ನಮ್ಮ ಮನೆ ಸೊಸೆ ಅಂತ ನಾನು ಹೇಳಲಿಲ್ಲ. ಇಷ್ಟಕ್ಕೂ ಹುಡುಕಿರೋ ಹುಡುಗಿನ ತೋರಿಸ್ಬೇಕಾಗಿರೋದು ನನಗೆ, ನಂದನ್ಗಲ್ಲ. ನನ್ನ ಮೊಮ್ಮಗ ನಾನು ಒಪ್ಪಿಗೆ ಮಾಡಿದ ಹುಡುಗಿನ 2 ಮಾತಿಲ್ಲದೆ ಮದುವೆ ಆಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಮ್ಮಾಜಿ, ನೀವು ಹೇಳಿರೋ ಎಲ್ಲ ಕ್ವಾಲಿಟೀಸ್ ಈ ಹುಡುಗಿಲಿದೆ. ನೀವು ಇವಳನ್ನ ಓಕೆ ಮಾಡ್ಬೋದಲ್ವಾ? ಕೂಡು ಕುಟುಂಬಕ್ಕೆ ಹೊಂದ್ಕೊಳ್ಳೋ ಸ್ವಭಾವ ಇವಳದಲ್ಲ. ಅಮ್ಮಾಜಿ, ಇವಳು ಕಣ್ಣುಗಳೇ ಹೇಳುತ್ತೆ ಆಸೆ ಜಾಸ್ತಿ ಅಂತ. ತನ್ನ ಮಾತೆ ನಡಿಬೇಕು ಅನ್ನೋ ಹಠದ ಹುಡುಗಿ. ನಮ್ಮ ಮನೆ ಸೊಸೆ ಆಗೋದಕ್ಕೆ ಇವ್ರು ಯಾರು ಯೋಗ್ಯರಲ್ಲ. ಮುಖ ನೋಡಿ ಮನ್ಸೆಂತದ್ದು ಅಂತ ನಾನು ತಿಳ್ಕೊಬನ್ನೆ. ನಂದನ್, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಮಹನೀಯರೇ, ನಿಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದು ಹೀಗ್ ಮುಖ ನೋಡ್ಕೊಂಡು ನಿಲ್ಲಕ್ಕಂತೂ ದ್ಯಾವ್ರಣೆಗೂ ಅಲ್ಲ. ನಮ್ಮಕ್ಕ ಯಾವ ಹಾಡು ಕುಣಿಬೇಕು ಅಂತ ಹೇಳಿ. ಕಣ್ಣು ಹೊಡೆಯಕ್ಕ ಮೊನ್ನೆ ಕಲ್ತೀವ್ನಿ ನಿನ್ನ ನೋಡಿ, ಸುಮ್ಕೆಂಗಿರ್ಲಿ 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 ಸುಮ್ಕೆಂಗಿರ್ಲಿ. ಅಯ್ಯ ತೆಗಿ, ಇವೆಲ್ಲ ಅದೆಂತ ಹಾಡು ಉರ್ವಶಿ? ನಾನ್ ಕೊನೆಯದಾಗ ಗುನ್ಗಿದ್ದು ಸಿನಿಮಾ ಹಾಡು ಅಂತಂದ್ರೆ
ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ ಒಲವೇ ಮರೆಯದ ಮಮಕಾರ ಒಲವೇ ಜೀವನ ಸಾಕ್ಷಾತ್ಕಾರ. ಈ ದೂರ್ವಾಸ್ ಮುನಿನ ಮದ್ವೆ ಮಾಡ್ಕೊಂಡ್ಮೇಕೆ ಸಿನಿಮಾ ಆಡಿದ್ದ ದೂರನೇ ಉಳ್ದ್ಬಿಟ್ಟಿದ್ದೀರಾ ನೀವು. ಅಕ್ಕ ನೀನು ಅಪ್ಪನ್ ಕಣ್ ತಪ್ಸಿ ಇಲ್ಲೆಲ್ಲ ಜಾಸ್ತಿ ಪ್ರಾಕ್ಟೀಸ್ ಮಾಡಕ್ ಆಗಕ್ಕಿಲ್ಲ. ಗೊತ್ತಿರೋ ಹಾಡಾದ್ರೆ ಹೆಂಗೋ ಮ್ಯಾನೇಜ್ ಆಯ್ತತೆ. ಲೇಟೆಸ್ಟ್ ಯಾವ್ದಾದ್ರು ನೋಡಕ್ಕ. ತಾರಕ್ಕ ಹಾ ಈ ಹಾಡಿಗೆ ನೀನ್ ಡ್ಯಾನ್ಸ್ ಮಾಡಿದ್ರೆ ಸಖತ್ತಾಗಿರ್ತೈತೆ. ಇದಕ್ ನೀನ್ ಚೂಡಿದಾರು ಅನಾರ್ಕಲಿ ಎಲ್ಲಾ ಹಾಕೋಬಹುದು. ಅತ್ತೆ ಒಂದು ಮತ್ತೆ ಅವಂದು ಇಬ್ರದು ಒಂದೇ ತರ ಸೀರೆ ಇತ್ತಲ್ಲ, ಅದ್ರಲ್ಲಿ ಇಬ್ರು ಹೊಲ್ಸ್ಕೊಂಡಿದ್ವಲ್ಲ ಅನಾರ್ಕಲಿ, ಅದ್ನ ಹಾಕೊಳ್ಳ. ಈಗಲೇ ಪ್ರಾಕ್ಟೀಸ್ ಶುರು ಮಾಡುವಕ್ಕ. ಆದ್ರೆ ಹಾಡೆಲ್ಲಿಂದ ತರೋದು? ನಮ್ಮನೇಲುವೆ ಸ್ಮಾರ್ಟ್ ಫೋನ್ ಇರ್ಬೇಕಿತ್ತು ಅಲ್ವಾ? ಅವಪ್ಪದ್ದು ನೀನು ಡ್ಯಾನ್ಸ್ ನ ಪ್ರಾಕ್ಟೀಸ್ ಮಾಡ್ದಂಗೆಯ. ಹಾಡೇ ಇಲ್ಲ ಅಂದ್ಮೇಲೆ ಕುಣಿಯಕ್ಕಾಯ್ತದ? ಐಡಿಯಾ. ನಂಗೆ ಯಾಕೆ ಈ ಹುಡುಗಿ ಪದೇ ಪದೇ ನೆನಪಾಗ್ತಿದ್ದಾಳೆ? ಅಲ್ಲ, ಅಜ್ಜಿ ನೋಡಿದ್ರೆ ಅವ್ರು ತೋರಿಸಿದ ಹುಡುಗಿನೇ ಮದುವೆ ಆಗ್ಬೇಕು ಅಂತಿದ್ದಾರೆ. ಅಮ್ಮ ಚಿಕ್ಕಮ್ಮ ಆತಿಗೆ ಅವ್ರವ್ರ ಕಡೆ ಹುಡುಗಿನ ಹುಡುಕ್ತಿದ್ದಾರೆ. ಆದರೆ ನಂಗೆ ಮಾತ್ರ ನಂದ, ಏನ್ ಯೋಚನೆ ಮಾಡ್ತಿದ್ಯಾ? ಮದುವೆ ಬಗ್ಗೆನಾ? ಹ್ಞೂ ಅಜ್ಜಿ. ನಾನ್ ತೋರಿಸಿದ ಹುಡುಗಿನೇ ಮದುವೆ ಆಗ್ತೀನಿ ಅಂತ ನೀನು ಯಾವತ್ತೂ ಹೇಳ್ತಾ ಇದ್ದೆ. ಈಗ ಆ ಮಾತಲ್ಲಿ ಬದಲಾವಣೆ ಇಲ್ಲ ಅಲ್ವಾ? ಅದು ಅಜ್ಜಿ, ಇಲ್ಲ ಅಜ್ಜಿ. ಗುಡ್. ನೀನು ನನಗಿಂತ ಹೆಚ್ಚು ನಿಮ್ ತಾತನ ಹಚ್ಕೊಂಡಿದ್ದೆ. ನಿಮ್ ತಾತನು ನಿನ್ ಮದುವೆ ನೋಡ್ಬೇಕು ಅಂತ ದೊಡ್ಡ ಕನ್ಸು ಕಟ್ಕೊಂಡಿದ್ರು. ಏನ್ ಮಾಡೋದು, ಅವ್ರು ನಮ್ಮಿಂದ ದೂರ ಆಗಿ ಇನ್ನೇನು ವರ್ಷ ತುಂಬಕ್ ಬಂತು. ಅಷ್ಟರಲ್ಲಿ ಒಂದು ಹುಡುಕಿ ಸಿಕ್ಕದ್ಮೇಲೆ ನಿನ್ ಮದುವೆ ಆಗ್ಲೇಬೇಕು. ನಿನ್ ಮನ್ಸಲ್ಲಿ ಏನೂ ಇಲ್ಲ ತಾನೆ? ಅದು ಇಲ್ಲ ಅಜ್ಜಿ. ಚಿಕ್ಕ ಯಜಮಾನ್ರೆ, ಹೇ ಸೀತಮ್ಮ, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ ಯಜಮಾನ್ರೆ. ಇವೆಲ್ಲ ನಿಮ್ ಕಾರಲ್ಲಿತ್ತು, ಜೊತೆಗೆ ಫೋಟೋನೂ ಇತ್ತು.